ಸೊ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯವರು ಇನ್ನೊಂದು ಪ್ರಮುಖವಾದ ಅಂಶ ಗಮನಿಸ್ತಾ ಇದೆ. ಬಿಡಿಎ ಮೇಲೆ 5% ತೆರಿಗೆ ವಿಧಿಸಿರೋದು ಮತ್ತು ಈ ಅಬಕಾರಿ ಸಂಖ್ಯೆ 7.5% ಜಾಸ್ತಿ ಮಾಡಿರೋದು, ಏನು ಕಾರಣ ಏನು? ನಾನು ಒಂದು ಹೇಳ್ತೀನಿ ಕೇಳಿ. ಈಗ ಹೇಳಿ, ಇದು ಮೋಸ್ಟ್ ಇರ್ಯಾಷನಲ್ ವೇ ಆಫ್ ಲೆವಿಂಗ್ ದಿ ಟ್ಯಾಕ್ಸ್. ಬಿಡಿ ಸೇದವರು ಯಾರು ಅಂತಕ್ಕಂಥದ್ದನ್ನು ಗಮನಿಸಬೇಕು. ಬಿಡಿ ಇಂಡಸ್ಟ್ರಿ ಇವತ್ತು ಯಾವ ಪರಿಸ್ಥಿತಿಲಿದ್ದಾವೆ, ಆಲ್ಮೋಸ್ಟ್ ಎಲ್ಲ ಮುಚ್ಚೋಗೋ ಪರಿಸ್ಥಿತಿಲಿದ್ದಾವೆ. ಅದ್ರ ಮೇಲೆ ನೀವು 5% ಟ್ಯಾಕ್ಸ್ ಹಾಕಿದ್ರೆ ಅಲ್ಲಿ ಕ್ಲೋಸ್ ಆ ಬಡವ್ರಿಗೂ ಜೇಬ್ ಕತ್ರಿಗೆ ಹಾಕ್ತೀರಿ, ಮತ್ತು ಇಂಡಸ್ಟ್ರೀಸು ಕೂಡ ಸಂಪೂರ್ಣ ಅದನ್ನು ಶವ ಪೆಟ್ಟಿಗೆನೆಲ್ಲ ಹಾಕಿ ಮುಚ್ಚಿದಾಗ ಆಗ್ತದೆ. ಸೊ ದಿಸ್ ಈಸ್ ಎ ವೆರಿ ಬ್ಯಾಡ್ ಅದನ್ನು ಬಿಡಬೇಕು. ನಾನು ಒತ್ತಾಯ ಮಾಡ್ತೀನಿ, ಆ್ಯಕ್ಚುಲಿ ಅದನ್ನು ಬಿಡಬೇಕಾಗ್ತದೆ. ನೀವು ವಿಸ್ಕಿಗೆ ಹಾಕೊಳ್ಳಿ, ಬ್ರ್ಯಾಂಡಿಗೆ ಹಾಕಿ, ಯಾವುದೋ ಇನ್ಯಾವುದೋ ಗುಟ್ಗಾಗಿ ಹಾಕೊಳ್ಳೋದು, ಇನ್ಯಾವುದೋ ಮಾಡೋದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ನಾಟ್ ದಿಸ್ ಟೈಪ್ ಆಫ್ ಇದಕ್ಕೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಮೆಣಸಿನ್ಕಾಯಿ ಅವಕ್ಕೆಲ್ಲ 5%ಇಂದ 3% ಇಳಿಸಿದ್ದೀನಿ, 2% ಪೂರ ತೆಗೆದೇ ಹಾಕ್ಬಿಡಿ. ಅವ್ರನ್ನ ಯಾಕೆ ಬೇಕು ಅದು? ಒಣಮೆಣಸಿನಕಾಯಿ 5ರಿಂದ 2 ಇಳಿಕೆ, ನಾಟ್ ದಿ ವೇ. ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಈಗ ತೆರಿಗೆ ಹಾಕೋದು ಅಂತಂದರೆ ಜನರಿಗೆ ತೆರಿಗೆ ಭಾರ ಹೊರಕ್ಕೆ ಶಕ್ತಿ ಇದೆಯಾ ಅಂತ ನಂಬರ್ 1. ಆ ತೆರಿಗೆ ಹಾಕೋದ್ರಿಂದ ಎಷ್ಟು ಪರಿಣಾಮ, ಅದರ ಪರಿಣಾಮ ಎಷ್ಟರ ಮಟ್ಟಿಗೆ ಆಗ್ತದೆ ಒಟ್ಟಾರೆಯಾಗಿ ಸಮಾಜದ ಮೇಲೆ, ಜನಗಳ ಮೇಲೆ ಆಗ್ತದೆ ಅಂತಕ್ಕಂಥದ್ದು ಮುಖ್ಯ ಇರಬೇಕು. ಬಟ್ ಇವ್ರಿಗೆ ಆ ಥರದ್ದು ಏನು ಆಲೋಚನೆ ಇಲ್ಲ. ಸುಮ್ಮನೆ ಯಾವುದೋ ಒಂದು ಕಮ್ಮಿ ಮಾಡೋದು, ಅದ್ರ ಮೇಲೆ 5% ಹಾಕೋದ್ರಿಂದ ಅಂತ ದೊಡ್ಡ ರೆವೆನ್ಯೂ ಬರುತ್ತೆ. ಯಾವ ರಿಯಾಯಿತಿ ಕೊಟ್ಟಿದ್ದಾರೆ, ಒಟ್ಟಾರೆ ರಿಯಾಯಿತಿ 150 ಕೋಟಿ ರೂಪಾಯಿ. ಆ 150 ಕೋಟಿ ರೂಪಾಯಿಯಲ್ಲಿ ಬಿಡಿ ಮೇಲೆ ಆ ತೆರಿಗೆ ಹಾಕಬೇಕಾದ ಅವಶ್ಯಕತೆ ಇರಲಿಲ್ಲ. ಅದರ ಮೇಲೆ ಚಪಾತಿ ಮತ್ತು ಪರೋಟ, ಅದು ಕೆಲವು ಶಾಪುಗಳಲ್ಲಿ ರೆಡಿಮೇಡ್ ಚಪಾತಿ ಮತ್ತು ಪರೋಟ ಉಂಟು. ಯಾರು ಅದನ್ನು ತೆಗೆದುಕೊಂಡು ಹೋಗೋರು? ಯಾರಿಗೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಜನ ಇರೋದಿಲ್ಲ, ಕೆಲವು ಹಿರಿಯ ನಾಗರಿಕರು ಇರ್ತಾರೆ, ಅವರು ಬಹುಶಃ ಯಾರು ಇಲ್ಲದೇ ಇರತಕ್ಕ ಪರಿಸ್ಥಿತಿಯಲ್ಲಿ ನೆಟ್ಟಗೆ ಹೋಗ್ತಾನೆ, ಅದನ್ನು ತರ್ತಾನೆ, ಅವನು ತಂದುಬಿಟ್ಟು ಅದನ್ನು ಚಪಾತಿ ಪರೋಟದ ಮೇಲೆ ಇಷ್ಟು ಟ್ಯಾಕ್ಸ್ ಇತ್ತ ಅಂತ. ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡಬೇಕು? ಅದಕ್ಕೆಲ್ಲ ಟ್ಯಾಕ್ಸ್ ಹಾಕಬೇಕಾದ ಪರಿಸ್ಥಿತಿ ಇತ್ತ. ಅದ್ರ ಜೊತೆಗೆ ಏನು ಮಾಡಿದ್ರು ಅನ್ಕೊಂಡ್ರೆ, ಒಂದು ದಯವಿಟ್ಟು ನೋಡಿ, ನಮ್ಮ ಇಡೀ ಬಡ್ಜೆಟನ್ನು ನೀವು ತೆಗೆದುಕೊಂಡ್ರೆ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಮಗೆ ಸುಮಾರು 31,000 ಕೋಟಿ ರೂಪಾಯಿ, ಅಂದರೆ 60% ಕಮರ್ಷಿಯಲ್ ಟ್ಯಾಕ್ಸ್. 9,500 ಕೋಟಿ ರೂಪಾಯಿ ಅಬಕಾರಿಯಲ್ಲಿ, ಅದು ಸುಮಾರು 21%. ನೆಕ್ಸ್ಟ್ ಬರ್ತಾ ಇದ್ದ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬಂತು ಈಗ. ದಿಢೀರಂತ ಬಹುಶಃ ದೆಹಲಿಯಿಂದ ಬುಲಾವ್ ಬಂದ ತಕ್ಷಣ ಈಶ್ವರಪ್ಪ, ರಾಜ್ಯ ಬಿಜೆಪಿ ಅಧ್ಯಕ್ಷ ಈಶ್ವರಪ್ಪ ಮತ್ತು ಚೀಫ್ ಮಿನಿಸ್ಟರ್ ಸದಾನಂದ ಗೌಡರು ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ದಿಢೀರ್ ಅಂತ ಹೇಳಿ ಇದೊಂದು ದಿಢೀರ್ ಬೆಳವಣಿಗೆ ಈಗ ಒಂದು ಸುದ್ದಿ ಬರ್ತಾ ಇದೆ. ಸಂಬಂಧಪಟ್ಟಂತೆ ಈಗಾಗಲೇ ಸಂಜೆ ಯಡಿಯೂರಪ್ಪ ಮತ್ತು ಅವರ ಜೊತೆಗೆ ಉಮೇಶ್ ಕತ್ತಿ, ಬಸವರಾಜ ಬೊಮ್ಮಾಯಿ, ಜೊತೆಗೆ ಜಗದೀಶ್ ಶೆಟ್ಟರ್, ಅದು ಅವರ ಜೊತೆಗೆ ಲೆಹರ್ ಸಿಂಗ್ ಮತ್ತು ಯಡಿಯೂರಪ್ಪ, ಇವರು 5 ಇಂದು ಸಂಜೆ ದೆಹಲಿಗೆ ತೆರಳಿದ್ದು. ಅವರು ಈಗಾಗಲೇ ದೆಹಲಿಗೆ ತಲುಪಿಕೊಂಡಿದ್ದಾರೆ. ಅವರು ದೆಹಲಿ ತಲುಪಿದ ನಂತರ ದಿಢೀರ್ ಬುಲಾವ್ ಬಂದಿದೆ ಅವರಿಗೆ. ಈಶ್ವರಪ್ಪ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸದಾನಂದ ಗೌಡರು, ಅವರ ಜೊತೆಗೆ ಗೋವಿಂದ ಕಾರಜೋಳ, ಇವರೀಗ ದೆಹಲಿಗೆ ಹೊರಟಿದ್ದಾರೆ. ದೆಹಲಿಗೆ ಬುಲಾವ್ ಬಂದ ತಕ್ಷಣ ಸೊ ಈ ದಿಢೀರ್ ಬೆಳವಣಿಗೆ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೀತಾ ಇತ್ತು. ಸುವರ್ಣ ನ್ಯೂಸ್ಗೆ ಇದನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷ ಈಶ್ವರಪ್ಪನವರು ತಿಳಿಸಿದ್ದಾರೆ. ದಿಢೀರ್ ಹೈಕಮಾಂಡ್ ಬುಲಾವ್ ಬಂದಿದೆ, ಅವರು ಹೊರಟೋಗಿದ್ದಾರೆ. ಈಗಾಗಲೇ ಅನೇಕ ಸುದ್ದಿಗಳು ಬರ್ತಾ ಇದ್ದು, ಒಂದಷ್ಟು ಅದಕ್ಕೆ ಸ್ಪಷ್ಟವಾದ ಯಾವುದೇ ಮಾಹಿತಿಗಳಿರಲಿಲ್ಲ. ಆದರೆ ಸುದ್ದಿಗಳು ಬರ್ತಾ ಇತ್ತು. ದೆಹಲಿ ಮಟ್ಟದಲ್ಲಿ ರಾಜಕೀಯ ಚಟುವಟಿಕೆ ನಡೀತಾ ಇದೆ. ಮುಂದಿನ 48 ಗಂಟೆಗಳಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒತ್ತಡ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಜೆ 6 ಗಂಟೆಗೆ ಗಡ್ಕರಿ ನಿವಾಸದಲ್ಲಿ ಮೀಟಿಂಗ್ ಇದೆ ಅನ್ನೋದ್ರ ಬಗ್ಗೆ ನಮಗೆ ಸುದ್ದಿಗಳು ಬರ್ತಾ ಇತ್ತು. ಆದರೆ ಅದಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರಲಿಲ್ಲ. ಆ ನಂತರ
ಉಪಚುನಾವಣೆಯ ಫಲಿತಾಂಶ, ಉಡುಪಿ ಚಿಕ್ಕಮಗಳೂರಿನ ಫಲಿತಾಂಶ ಬಂದ ನಂತರ ಇದಕ್ಕೆ ರೆಕ್ಕೆ ಪುಕ್ಕಗಳು ಹೆಚ್ಚಾಯ್ತಾ ಹೋಯಿತು. ಆನಂತರ ದೆಹಲಿಯಲ್ಲಿ ಇನ್ನು 48 ಗಂಟೆಗಳಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅಂತ ದೆಹಲಿ ಮಟ್ಟದಲ್ಲಿ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಸುದ್ದಿ ಆಗೋದಕ್ಕೆ ಆರಂಭ ಆಯಿತು. ಆನಂತರ ನಾವು ಕೂಡ ಅದರ ಕಡೆಗೆ ಗಮನ ಹರಿಸಿದಾಗ ಈ ರೀತಿ ಒಂದು ಚರ್ಚೆ ದೆಹಲಿ ಮಟ್ಟದಲ್ಲಿ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ಬಂತು. ಆನಂತರ ಸಂಜೆಯ ವೇಳೆಗೆ 5:45 ವಿಮಾನದಲ್ಲಿ ಯಡಿಯೂರಪ್ಪ ತಮ್ಮ 4 ಸಹಚರ ಜೊತೆಗೆ ಅಂದರೆ ಜಗದೀಶ್ ಶೆಟ್ಟರ್, ಉಮೇಶ್ ಕತ್ತಿ ಜೊತೆಗೆ ಬಸವರಾಜ ಬೊಮ್ಮಾಯಿ ಮತ್ತು ಲೆಹರ್ ಸಿಂಗ್ ಯಡಿಯೂರಪ್ಪ 5 ಜನ ಸಂಜೆ ಹೊರಟು ದೆಹಲಿಗೆ ಹೊರಟೋದ್ರು. ಈಗ ಬಂದ ತಕ್ಷಣದ ಈಶ್ವರಪ್ಪ ಹೇಳಿಕೆ ಪ್ರಕಾರ ದಿಢೀರ್ ಬುಲಾವ್ ಬಂದಿದೆ ಅವರಿಗೆ. ರಾಜ್ಯದ ಮುಖ್ಯಮಂತ್ರಿ ಸದಾನಂದ ಗೌಡ ಮತ್ತು ಈಶ್ವರಪ್ಪ ಕಾರಜೋಳ ದೆಹಲಿಗೆ ದಿಢೀರ್ ತೆರಳ್ತಾ ಇದ್ದಾರೆ. ಇದೇನು ಈ ದಿಢೀರ್ ಬೆಳವಣಿಗೆ ಕಾರಣ? ನಮ್ಮ ಪ್ರತಿನಿಧಿ ಧರಣೇಶ್ ಇದ್ದಾರೆ, ಧರಣೇಶ್ ಹತ್ರ ಮಾತಾಡೋಣ. ಧರಣೇಶ್, ಈ ದಿಢೀರ್ ಬೆಳವಣಿಗೆ ಏನು ಕಾರಣ? ಯಾರು ಇವ್ರನ್ನ ಆಹ್ವಾನ ಮಾಡಿರೋ ದೆಹಲಿಗೆ? ಅಮಿತ್, ಇಲ್ಲಿ ಒಂದು ಅಂಶ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪ ಸಂಜೆ ಹೋಗಿದ್ದಾರೆ ಮತ್ತೆ ಅವ್ರ ಜೊತೆ ಕೂಡ 4-5 ಜನ ಸಚಿವರು ಹೋಗಿದ್ದಾರೆ. ಈಗ ಈಶ್ವರಪ್ಪ ಮತ್ತು ಸದಾನಂದಗೌಡ ನೇತೃತ್ವದಲ್ಲಿ ಇನ್ನೊಂದು ನಿಯೋಗ ಹೋಗ್ತಾ ಇದೆ. ಇವರು ಕೂಡ ಈಗ ಈಶ್ವರಪ್ಪ ಅವರು ಅಧಿಕೃತವಾಗಿ ಹೇಳಿದ್ದಾರೆ, ಏನಂತಂದ್ರೆ ವರಿಷ್ಠರು ನಮ್ಮನ್ನ ಕರೆದಿದ್ದಾರೆ, ಆ ಕಾರಣಕ್ಕೋಸ್ಕರ ನಾವು ಹೋಗ್ತಿದೀವಿ ಅಂತ. ಇದೇ ಮಾತನ್ನ ಸಂಜೆ ಯಡಿಯೂರಪ್ಪ ಅವರು ಕೂಡ ಹೇಳಿದ್ರು. ಹಾಗಾಗಿ ವರಿಷ್ಠರೇ ಇವ್ರನ್ನ ಕರ್ಸ್ಕೊಂಡಿದ್ದಾರೆ. ಅಂದ್ರೆ ಬಹುಶಃ ಬಿಜೆಪಿಯ ಇಕ್ಕಟ್ಟಿಗೆ, ರಾಜ್ಯ ಬಿಜೆಪಿಯ ಇಕ್ಕಟ್ಟಿಗೆ ಒಂದು ಪರಿಹಾರ ಕಂಡಿರ್ಲಿಕ್ಕೆ ಅಥವಾ ಒಂದು ಸಂಧಾನಕ್ಕೋಸ್ಕರ ಈ ತರ ವರಿಷ್ಠರು ಕರೆಸ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಜೊತೆಗೆ ಈ ಒಂದು ಇತ್ತೀಚೆಗೆ ಇರುವಂತಹ ಒಂದು ದೊಡ್ಡ ಬಿಕ್ಕಟ್ಟಿನಿಂದಾಗಿ ಪಕ್ಷಕ್ಕೆ, ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಬಂದಿರತಕ್ಕಂತಹ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಒಂದು ಚುನಾವಣಾ ಫಲಿತಾಂಶ ಈ ಒಂದು ರಾಷ್ಟ್ರೀಯ ಬೆಳವಣಿಗೆಗೆ ಕಾರಣ ಆಗಿರ್ಬೋದು ಅಂತ ಅನ್ಸುತ್ತೆ. ಮತ್ತೆ ತುರ್ತಾಗೆ ಬರಬೇಕು ಅನ್ನುವಂತ ಒಂದು ಸಂದೇಶವನ್ನ ಎರಡೂ ಬಣದ ನಾಯಕರಿಗೆ ಕೊಟ್ಟು ಕರೆಸ್ಕೊಂಡಿದ್ದಾರೆ. ಬಹುಶಃ ನಾಳೆ ಇದು ಇನ್ನಷ್ಟು ಹೊಸ ಒಂದು ಬೆಳವಣಿಗೆಗೆ ಇವತ್ತಿನ ಈ ಒಂದು ಬೆಳವಣಿಗೆ ಕಾರಣ ಆಗ್ಬೋದು ಅಂತ ಹೇಳ್ಬೋದು. ಅಮಿತ್, ಓಕೆ, ಥ್ಯಾಂಕ್ ಯು ಧರಣೇಶ್. ಬಹುತೇಕ ಈಗಾಗಲೇ ಹೇಳಿದಾಗೆ ಒಂದು ದೊಡ್ಡ ಗೊಂದಲ ಇದೆ ಇಲ್ಲಿ. ಒಂದು ಕಡೆ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಪಟ್ಟು ಹಿಡಿದಿರೋ ಒಂದು ತಂಡ, ಆದರೆ ಮುಖ್ಯಮಂತ್ರಿ ಅವರು ಆಗಬಾರ್ದು ಅನ್ನೋದು ಪಟ್ಟು ಹಿಡಿದಿರೋ ಇನ್ನೊಂದು ತಂಡ ಇದೆ. ಸ್ಪಷ್ಟವಾಗಿ ಇರುವ BJP ಇರುವವರಲ್ಲೇ ಒಂದು ದೊಡ್ಡ ಬಿರುಕು ಬಹುಶಃ ಬಹಿರಂಗವಾಗಿ ರಾಜ್ಯ ಜನತೆಗೆ ಗೊತ್ತಾಗಿದೆ. ರೆಸಾರ್ಟಲ್ಲಿ ಎಷ್ಟು ಜನ ಇದ್ದರು, ಅವರಷ್ಟು ಜನ ಯಡಿಯೂರಪ್ಪ ಪರ. ರೆಸಾರ್ಟ್ದಲ್ಲಿ ಇಲ್ಲದೆ ಮೊದಲ ದಿನ ನಿನ್ನೆ ಅಧಿವೇಶನ ಆರಂಭದಾಗ 34 ಜನರಷ್ಟೇ ವಿಧಾನಸೌಧದಲ್ಲಿದ್ದರು. ಅವರು ಸದಾನಂದ ಗೌಡರ ಪರವಾಗಿದ್ದಾರೆ ಅಂತೆ. ಅದರಲ್ಲಿ 20 ಜನರ ಇನ್ನೊಂದು ಗುಂಪಿದೆ, ಅವರು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಅವ್ರದ್ದೊಂದು ತಂಡ ಇದೆ. ಈಗಾಗಲೇ ಒಂದು ತಂಡ ಬಹುಶಃ BJPಯಿಂದ ತನ್ನ ಸಂಬಂಧವನ್ನು ಕಟ್ಕೊಂಡು ಶ್ರೀರಾಮುಲು ನೇತೃತ್ವದಲ್ಲಿ ಆಚೆಯಲ್ಲಿದೆ. ಕೆಲವರು BJPಯಲ್ಲಿ ಇದ್ದರೂ ಕೂಡ ಶ್ರೀರಾಮುಲು ಜೊತೆಯಲ್ಲಿದ್ದಾರೆ. ಹೀಗಾಗಿ 3-4 ತಂಡಗಳಾಗಿದೆ. ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನೋದೊಂದು ತಂಡ, ಆಗಬಾರದು ಅನ್ನೋದೊಂದು ತಂಡ, ಮತ್ತು ಇನ್ನೊಂದಷ್ಟು ಇದನ್ನು ತಡಿಬೇಕು ಅನ್ನೋ ತಂಡ. ಹೀಗೆ ಸೊ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಈಗಾಗಲೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಒಂದು ಸುದ್ದಿ ದೆಹಲಿ ಮಟ್ಟದ ದೊಡ್ಡ ಚರ್ಚೆ ನಡೀತಾ ಇದೆ. ಸಂಜೆ ದೆಹಲಿ ಮಾಧ್ಯಮಗಳೆಲ್ಲವೂ ಕೂಡ ಪ್ರಸಾರ ಆಗಿತ್ತು. ನಮ್ಮ ದೆಹಲಿ ಪ್ರತಿನಿಧಿಯಿಂದ ಮತ್ತೊಮ್ಮೆ ಮಾತಾಡೋಣ ಇದ್ರ ಬಗ್ಗೆ. ಇದು ಹೌದಾ, ಇದ್ರ ಹಿಂದೆ ಏನು ಕಾರಣ ಇದೆ ಅನ್ನೋದು. ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆ. ಪ್ರಶಾಂತ್, ಏನು ಈ ಡೆವಲಪ್ಮೆಂಟ್ಗೆ ಕಾರಣ ಏನು? ಹಮೀದ್, ಒಟ್ಟಾರೆ ಕಳೆದ ವಾರವಷ್ಟೇ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಯಡಿಯೂರಪ್ಪನವರಿಗೆ ಮತ್ತೆ ಮುಖ್ಯಮಂತ್ರಿ ಮಾಡುವುದಾ, ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡುವುದಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವದಲ್ಲೇ ಗಡ್ಕರಿ, ಜೇಟ್ಲಿ, ರಾಮ್ಲಾಲ್ ತರಹದ ನಾಯಕರಿಗೆ ಯಡಿಯೂರಪ್ಪನವರನ್ನ ಇಟ್ಟುಕೊಳ್ಳದೆ ಮತ್ತೆ ಚುನಾವಣೆಗೆ ಹೋದಲ್ಲಿ ವಿಧಾನಸಭಾ ಚುನಾವಣೆಯಲ್ಲೇ ಸಾಕಷ್ಟು ದೊಡ್ಡ ಮಟ್ಟದ ಸೋಲು ಉಂಟಾಗ್ಬೋದು ಅಂತಕ್ಕಂಥ ಒಂದು ಆತಂಕ ಕಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆದ್ರೆ ಈ ವ್ಯೂ ಪಾಯಿಂಟ್ ಅನ್ನ ಅಡ್ವಾಣಿ, ಸುಷ್ಮಾ ಸ್ವರಾಜ್ ಸೇರಿದಂತೆ ಕೆಲ ನಾಯಕರು ಒಪ್ತಾ ಇಲ್ಲ ಅಂತಕ್ಕಂಥದ್ದು. ಆ ಕಾರಣದಿಂದಲೇ ಯಡಿಯೂರಪ್ಪನವರು ರೆಸಾರ್ಟ್ಗೆ ಹೋಗಿ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾದ್ರು ಅಂತಕ್ಕಂಥದ್ದು ಕೂಡ ಈಗ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ. ರೆಸಾರ್ಟ್ಗೆ ಹೋಗಿ ಬಂಡಾಯ ಹೂಡಿದ್ರು ಕೂಡ ರಾಷ್ಟ್ರೀಯ ನಾಯಕತ್ವಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು ಯಡಿಯೂರಪ್ಪನವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಕ್ಕಿಂತ ಯಡಿಯೂರಪ್ಪನವರಿಗೆ ಸ್ಥಾನಮಾನವನ್ನ ಕೊಡಬೇಕು ಅಂತಕ್ಕಂಥದ್ದು. ಬಹುಶಃ ಸಂಪರ್ಕ ಕಡಿತ ಆಗಿದೆ. ಯಡಿಯೂರಪ್ಪನವರಿಗೆ ಸ್ಥಾನ ಕೊಡಬೇಕು, ಕೊಡಬಾರ್ದು ಅನ್ನೋದು ದೆಹಲಿ ಹೈಕಮಾಂಡ್ ಮಟ್ಟದಲ್ಲೇ ಒಂದು ಚರ್ಚೆ ದೊಡ್ಡದಾಗಿ ನಡೀತಾ ಇದೆ. ಅಲ್ಲೂ ಕೂಡ 2 ವಿಭಾಗ ಇದೆ. ಆ ಭಾಗದಲ್ಲಿ ಯಾರು ಈಗ ಹೆಚ್ಚು ಪ್ರಬಲರು ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗ್ಬೋದು. ಈಗಾಗಲೇ ಇವರು ಹೊರಟಿದ್ದಾರೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ಪಷ್ಟ ಚಿತ್ರಣ ಲಭ್ಯವಾಗೋ ಸಾಧ್ಯ ಇದೆ. ನಾನು ಅತಿಥಿಗಳ ಜೊತೆ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದೆ, ಅದರ ಬಗ್ಗೆ ಮಾತು ಮುಂದುವರಿಸ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.